ಸಾಮಾನ್ಯರಿಂದ ಹಿಡಿದು ಸನ್ಮಾನ್ಯರವರೆಗೂ ಒಂದೇ ಕಾನೂನು ಅನ್ನೋ ಸಂದೇಶ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ತೀರ್ಪಿನ ಮೂಲಕ ಸಾಬೀತಾಗಿದೆ. ಪರಪ್ಪನ ಅಗ್ರಹಾರದ ಪರ್ಮನೆಂಟ್ ಸಜಾ ಕೈದಿಯಾಗಿರುವ ಪ್ರಜ್ವಲ್ ಇಂದಿನಿಂದ ಬಿಳಿ ಬಟ್ಟೆ ತೊಟ್ಟು ಅಸಲಿ ಕೈದಿ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ರಾಜ್ಯದ ಯಾವ ಮೂಲೆಗೆ ಹೋದ್ರೂ ಸದ್ಯ ಕೇಳ್ತಾ ಇರೋದು ಅದೊಂದೇ ಮಾತು. ಪಾಪಿ ಪ್ರಜ್ವಲ್ಗೆ ತಕ್ಕ ಶಾಸ್ತಿಯಾಯ್ತು, ನೊಂದ ಮಹಿಳೆಗೆ ನ್ಯಾಯ ಸಿಕ್ತು ಅನ್ನೋದು. ತಾನೊಬ್ಬ ಸಂಸದ ಅನ್ನೋದನ್ನು ಮರೆತು ಅಧರ್ಮದ ಹಾದಿ ಹಿಡಿದ ಮಾಜಿ ಪ್ರಧಾನಿ ಕುಟುಂಬದ ಕೊಡುಗೆ ಸದ್ಯ ಜೈಲೇ ಜೀವನ, ಜೈಲೇ ಪ್ರಪಂಚವಾಗಿದೆ. ದೇವೇಗೌಡರ ಮುಖಕ್ಕೆ ಅಳಿಸಲಾಗದ ಮಸಿ ಬಳಿದ ಪ್ರಜ್ವಲ್ಗೆ ಸದ್ಯ ಜೀವಾವಧಿ ಶಿಕ್ಷೆಯ ಜೀವನ ಆರಂಭವಾಗಿದೆ. ರೇಪ್ ಕೇಸಲ್ಲಿ ಜೈಲು ಸೇರಿದ್ದ ಪ್ರಜ್ವಲ್ಗೆ ಕಣ್ಣೀರೇ ಆಸರೆ. ನಿನ್ನೆ ಜೀವಿತಾವಧಿ ಶಿಕ್ಷೆಯ ತೀರ್ಪು ಹೊರಬೀಳ್ತಾ ಇದ್ದ ಹಾಗೆ ಕೋರ್ಟ್ ಕಟಕಟಿಯಲ್ಲಿ ಕಣ್ಣೀರಿಟ್ಟಿದ್ದ ಪ್ರಜ್ವಲ್ ಪರಪ್ಪನ ಅಗ್ರಹಾರದಲ್ಲೂ ಕಣ್ಣೀರಿಟ್ಟು ಮರುಗಿದ್ದಾನೆ. ಕಳೆದ ರಾತ್ರಿ ವೈದ್ಯರು ಜೈಲಿಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆ ಮಾಡುವ ವೇಳೆಯೂ ಪ್ರಜ್ವಲ್ ವೈದ್ಯರ ಮುಂದೆ ಕಣ್ಣೀರು ಹಾಕಿದ್ದು ಸಿಬ್ಬಂದಿ ಬಳಿಯೂ ನೋವು ತೋಡ್ಕೊಂಡಿದ್ದಾನಂತೆ. ಹೈಕೋರ್ಟ್ ಮೆಟ್ಟಿಲೇರುವುದಾಗಿಯೂ ಹೇಳ್ಕೊಂಡಿದ್ದಾನಂತೆ. ಪ್ರಜ್ವಲ್ಗೆ ಕೈದಿ ನಂಬರ್ 15528 ಸಂಖ್ಯೆ ನೀಡಿದ ಜೈಲು ಸಿಬ್ಬಂದಿ ಮಾಡಿದ್ದುಣ್ಣೋ ಮಾರಾಯ ಅಂತ ಪರಪ್ಪನ ಅಗ್ರಹಾರದಲ್ಲಿ ಅಸಲಿ ಜೈಲು ಜೀವನ ಆರಂಭ ಮಾಡಿರೋ ಪ್ರಜ್ವಲ್ಗೆ ಜೈಲಾಧಿಕಾರಿಗಳು 15528 ಕೈದಿ ನಂಬರ್ನ ನೀಡಿದ್ದಾರೆ. ಇನ್ಮುಂದೆ ಪ್ರಜ್ವಲ್ ಜೈಲಿನಲ್ಲಿ ಸಜಾ ಕೈದಿಯಾಗಿ ಕಾಲ ಕಳಿಬೇಕಿದೆ. ಖಾದಿ ಬಟ್ಟೆಯನ್ನ ತೊಟ್ಟು ಸಂಸದನಾಗಿ ಮಿಂಚಿದ್ದ ಪ್ರಜ್ವಲ್ಗೆ ಸದ್ಯ ಬಿಳಿ ಬಟ್ಟೆಯನ್ನ ತೊಟ್ಟು ಜೈಲಲ್ಲಿ ಜೀವನ ದೂಡಬೇಕಾಗಿರೋದು ನುಂಗಲಾರದ ತುತ್ತಾಗಿದೆ. ಕೋರ್ಟ್ ತೀರ್ಪನ್ನ ಅರಗಿಸಿಕೊಳ್ಳೋಕಾಗದೆ ಒದ್ದಾಡ್ತಾ ಇರೋ ಪ್ರಜ್ವಲ್ಗೆ ಪರಪ್ಪನ ಅಗ್ರಹಾರದ ಜೀವನಕ್ಕೆ ಒಗ್ಗಿಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಪ್ರಜ್ವಲ್ ಜೈಲಿನ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಕಾಲ ಕಳೆಯಬಹುದು. ಸದ್ಯ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿರೋ ಪ್ರಜ್ವಲ್ ಮುಂದೇನು ಅನ್ನುವಂಥ ಆಲೋಚನೆಯಲ್ಲಿ ಮುಳುಗಿ ಮರುಕ ಪಡ್ತಿದ್ದಾನಂತೆ. ಒಟ್ನಲ್ಲಿ ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನೋ ಹಾಗೆ ಅತ್ಯಾಚಾರ ಅನ್ನುವಂಥ ಉಪ್ಪು ತಿಂದ ಪ್ರಜ್ವಲ್ ಜೀವನ ಪೂರ್ತಿ ಜೀವಾವಧಿ ಶಿಕ್ಷೆಯ ನೀರು ಕುಡಿಯೋ ಹಾಗಾಗಿದೆ. ತಪ್ಪು ಮಾಡಿದ್ರೆ ಮಾಜಿ ಪ್ರಧಾನಿ ಮೊಮ್ಮಗ, ಮಾಜಿ ಸಿಎಂರ ಅಣ್ಣನ ಮಗ, ಮಾಜಿ ಸಚಿವರ ಮಗನಿಗೂ ಕಾನೂನು ಕುಣಿಕೆ ತಪ್ಪಿದ್ದಲ್ಲ ಅನ್ನುವ ಸ್ಪಷ್ಟ ಸಂದೇಶ ದೇಶದ ದಶ ದಿಕ್ಕುಗಳಲ್ಲೂ ವ್ಯಾಪಿಸಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.